ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯಕ್ಕೆ ಬಂದು ನಿನ್ನ ಕುಟುಂಬದ ಮಕ್ಕಳೊಟ್ಟಿಗೆ ಆರಾಧಿಸುವಂಥದ್ದು ಎಷ್ಟು ಒಳ್ಳೆಯ ಭಾಗ್ಯ ಕರ್ತನೆ. ಇದು ನಮಗೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಇದು ಬೆಲೆ ಕಟ್ಟಲಾಗದಂಥ ಒಂದು ಭಾಗ್ಯ ಅನುಭವ ಕರ್ತನೆ. ನಮ್ಮ ಮಧ್ಯದಲ್ಲಿ ನೀನು ಇದೆಯೆಂಬುದಾಗಿ ನಂಬುತ್ತೇವೆ. ನೀನು ಕರ್ತನೆ ನಿನ್ನ ಮಕ್ಕಳೊಟ್ಟಿಗೆ ಸದಾ ಮಾತನಾಡುವಂಥ ದೇವರು. ನಿನ್ನ ವಾಕ್ಯದಲ್ಲಿ ಜೀವವಿದೆ. ನಿನ್ನ ವಾಕ್ಯವು ಬರುವಾಗ ಕರ್ತನೆ ಅದು ನಮ್ಮ ಜೀವಿತಗಳನ್ನು ಕಟ್ಟಲಿ ಕರ್ತನೆ. ನಮ್ಮೊಟ್ಟಿಗೆ ನೇರವಾಗಿ ಮಾತಾಡಲಿ, ನಮ್ಮನ್ನು ರೂಪಾಂತರಪಡಿಸಲಿ. ನಿನ್ನ ವಾಕ್ಯದಲ್ಲಿರುವ ಶಕ್ತಿಯು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರಕಟವಾಗಲಿ ಕರ್ತನೆ. ಈ ನಿಮಿಷದಲ್ಲೂ ಕೂಡ ನಿನ್ನ ಒಂದು ಮಹಿಮೆಯ ಪ್ರಸನ್ನತೆಯಲ್ಲಿ ನಾವು ಕುಳಿತಿರುವಾಗ ನಮ್ಮೊಟ್ಟಿಗೆ ನೀನು ನೇರವಾಗಿ ಮಾತನಾಡು. ಪವಿತ್ರಾತ್ಮನೇ, ಈ ಸಮಯದ ಮೇಲೆ ಸಂಪೂರ್ಣವಾದ ಹತೋಟಿಯನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುವಾತನಾಗಿದ್ದೇನೆ ತಂದೆ, ಆಮೆನ್. ಮತ್ತೊಮ್ಮೆಲ್ಲ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ಆಮೆನ್, ಹಾಲೆಲೂಯಾ. ನಾವು ನೆಹೆಮೀಯನ ಬರೆದಂಥ ಗ್ರಂಥ 13ನೇ ಅಧ್ಯಾಯ 1-2 ವಚನಗಳನ್ನು ನಾವು ಓದೋಣ. ನೆಹೆಮಾಯ ಚಾಪ್ಟರ್ 13 ವರ್ಸ್ 1-2. ಆ ದಿವಸ ಎಲ್ಲ ಜನರಿಗೆ ಕೇಳಿಸುವಂತೆ ಮೋಶೆಯ ಗ್ರಂಥಗಳನ್ನು ಓದಲಾಯಿತು. ಅದರಲ್ಲಿ ಆ ಆಜ್ಞೆಯು ಬರೆಯಲ್ಪಟ್ಟಿದ್ದನ್ನು ಕಂಡುಕೊಂಡರು. ಅದೇನೆಂದರೆ, ದೇವರ ಸಭೆಯಲ್ಲಿ ಯಾವ ಅಮ್ಮೋನ್ಯನಾಗಲಿ ಮೋವಾಬ್ಯನಾಗಲಿ ಇರಕೂಡದು. ಯಾಕೆಂದರೆ ಅವರು ಇಸ್ರಾಯೇಲರಿಗೆ ಆಹಾರವನ್ನಾಗಲಿ ನೀರನ್ನಾಗಲಿ ಕೊಟ್ಟಿರಲಿಲ್ಲ. ಅಲ್ಲದೆ ಅವರು ಬಿಳಾಮನಿಗೆ ಹಣ ಕೊಟ್ಟು ಇಸ್ರಾಯೇಲರನ್ನು ಶಪಿಸುವಂತೆ ಮಾಡಿದರು. ಈ ಕಡೆ ಎಲ್ಲರೂ ಕೂಡ ನಾವು ಜೋರಾಗಿ ಓದೋಣ. ಆದರೆ ನಮ್ಮ ದೇವರು ಆ ಶಾಪವನ್ನು ನಮಗೆ ಆಶೀರ್ವಾದವಾಗುವಂತೆ ಮಾಡಿದರು. ಹಲ್ಲೆಲೂಯಾ. ನಾವು ಆರಾಧಿಸುವಂಥ ದೇವರು ನಮ್ಮ ವಿರುದ್ಧವಾಗಿ ಬರುವ ಎಲ್ಲ ಶಾಪಗಳನ್ನು, ಸೈತಾನನ ಎಲ್ಲ ಕಾರ್ಯಗಳನ್ನು ನಮ್ಮ ಆಶೀರ್ವಾದಕ್ಕಾಗಿ ತಿರುಗಿಸುವಂಥ ದೇವರು. ಹಲ್ಲೆಲೂಯಾ. ಜೋರಾಗಿ ಚಪ್ಪಳೆ ತಟ್ಟು ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತಾಗೋಣ. ಇದೇ ನನ್ನ ಒಂದು ಉತ್ತೇಜನದ ಮಾತು. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ವಿರೋಧವಾಗಿ ಯಾರೇ ನಿಂತರು, ನಮ್ಮ ವಿರೋಧವಾಗಿ ಎಂಥ ಆಯುಧವೇ ರೂಪಿಸಲ್ಪಟ್ಟರು, ನಮ್ಮ ವಿರುದ್ಧವಾಗಿ ಎಂಥ ಕಾರ್ಯಗಳೇ ಅದು ಬಂದರೂ ಕೂಡ ನಮ್ಮ ಸರ್ವಶಕ್ತನಾದ ದೇವರು, ನಾವು ಆರಾಧಿಸುವಂಥ ದೇವರು, ನಂಬಿಗಸ್ತನಾದ ದೇವರು ಆ ಎಲ್ಲ ಶಾಪಗಳನ್ನು, ಆ ಎಲ್ಲ ಕಾರ್ಯಗಳನ್ನು, ಆ ಎಲ್ಲ ಅನಾಹುತಗಳನ್ನು, ಆ ಎಲ್ಲ ಅಪಾಯಗಳನ್ನು, ಆ ಎಲ್ಲ ಸೋಲುಗಳನ್ನು, ಆ ಎಲ್ಲ ನಾಚಿಕೆಗಳನ್ನು, ಆ ಎಲ್ಲ ಅವಮಾನಗಳನ್ನು, ಎಲ್ಲ ಪರಿಸ್ಥಿತಿಗಳನ್ನು ದೇವರನ್ನು ನಂಬಿರುವ ತನ್ನ ಮಕ್ಕಳಿಗೆ ಒಳ್ಳೆಯದನ್ನಾಗಿಯೇ ಮಾರ್ಪಡಿಸುವಂಥ ದೇವರು. ಆಮೇನ್, ಹಲ್ಲೆಲೂಯಾ. ಮುಂಜಾನೆ ವೇಳೆ ಆಡಿದ್ವಿ ನಾವು ಒಂದು ಹಾಡು, ಎಲ್ಲ ಒಳ್ಳೆಯದಕ್ಕೆ ಆಗು ದೇವ ಅಂತ. ನಾನು ಲಿಯೋಗೆ ಹೇಳ್ಬೇಕು ಅಂದ್ಕೊಂಡೆ, ನಮ್ಮ ಮೆಸೇಜ್ ಆದಮೇಲೆ ಹಾಡು ತೊಗೊಳಪ್ಪ ಅಂತ. ಅದಕ್ಕಿಂತ ಮುಂಚೆನೇ ಆತನು ಲೈನಪ್ಪಲ್ಲಿ ಹಾಕ್ಬಿಟ್ಟಿದ್ದ. ಆಮೆನ್. ಇದು ನಮ್ಮ ಭರವಸೆ. ಇವತ್ತು ದೇವರ ವಾಕ್ಯನ ಕೇಳುತ್ತಿರುವ ನಮಗೆ ನಮ್ಮ ಭರವಸೆ ಏನಂದರೆ, ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವ ಎಲ್ಲ ಪರಿಸ್ಥಿತಿಗಳನ್ನು, ಎಲ್ಲ ಅನುಭವಗಳನ್ನು ದೇವರು ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂದರೆ ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ ಎಂಬುದಾಗಿ. ಒಳ್ಳೆಯ ಪರಿಸ್ಥಿತಿಗಳು ಬಂದಂತಲ್ಲ, ನಮ್ಮ ಜೀವನದಲ್ಲಿ ನಡೀತಾ ಇರೋದೆಲ್ಲ ಒಳ್ಳೆಯದಂತ ನಾನು ಹೇಳ್ತಾ ಇಲ್ಲ, ಅದು ಕೆಟ್ಟದೇ ಆಗಿರ್ಬೋದು. ಆದರೆ ಅವುಗಳನ್ನು ದೇವರು ಯಾವ ರೀತಿಯಾಗಿ ತಿರುಗಿಸಲು ಸಾಧ್ಯ? ನಮ್ಮ ಆಶೀರ್ವಾದಕ್ಕಾಗಿಯೇ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳಿ, ದೇವರು ಎಲ್ಲ ಕಾರ್ಯಗಳನ್ನು ನಿಮ್ಮ ಆಶೀರ್ವಾದಕ್ಕಾಗಿ ತಿರುಗಿಸ್ತಾ ಇದ್ದಾನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಯಾವ ವಿಷಯಕ್ಕೋಸ್ಕರ ನೀವು ಅಳ್ತಾ ಇದ್ದೀರೋ, ಯಾವ ವಿಷಯ ನೋಡಿ ಯಾಕಪ್ಪ ನನ್ನ ಜೀವನದಲ್ಲಿ ಇದು ನಡೀತಾ ಇದೆಯೋ, ಯಾವ ವಿಷಯ ನೋಡಿ ನೀವು ಎದುರ್ತಾ ಇದ್ದೀರೋ, ಬೆದರ್ತಾ ಇದ್ದೀರೋ, ಚಿಂತಿಸ್ತಾ ಇದ್ದೀರೋ, ಗಾಬರಿಗೊಂಡಿದ್ದೀರೋ, ಆ ಎಲ್ಲ ಸಂಗತಿಗಳನ್ನು ನಮ್ಮ ದೇವರು, ನಿಮ್ಮ ದೇವರು ಅದು ನಮ್ಮ ಆಶೀರ್ವಾದಕ್ಕಾಗಿಯೇ ತಿರುಗಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ವಾಕ್ಯದ ಒಂದು ಸಂದರ್ಭವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ನೆಹೆಮೀಯನು ತನ್ನ ಕಾಲದಲ್ಲಿ ಆತನ ಬಾಬಿಲೋನ್ ದೇಶದಲ್ಲಿ ಒಳ್ಳೆಯ ಪೊಸಿಷನ್ ಇದ್ದಂಥ ದೇವರು. ಇವತ್ತು ಕಪ್ ಬೇರರ್ ಟು ದ ಕಿಂಗ್. ಆತನು ಯೆರೂಸಲೇಮಿನಲ್ಲಿ ಹಾಳು ಬಿದ್ದ ಪೌಳಿ ಗೋಡೆಗಳನ್ನು ಕಟ್ಟುವುದಕ್ಕೋಸ್ಕರ ಅರಸನಿಂದ ಪರ್ಮಿಷನ್ಸ್ನ ತೊಗೊಂಡು ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡು ಬಂದು ಆ ಒಂದು ಬಿದ್ದು ಹೋಗಿರತಕ್ಕಂಥ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನ ತಿರುಗಿ ಕಟ್ತಾನೆ. ಆ ದಿನಗಳಲ್ಲಿ ಪಟ್ಟಣಕ್ಕೆ ಪೌಳಿ ಗೋಡೆಗಳು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದು ಅವರಿಗೆ ಸಂರಕ್ಷಣೆ, ಶತ್ರುಗಳಿಂದ ಅವ್ರನ್ನ ಕಾಪಾಡುವಂಥ ಒಂದು ವ್ಯವಸ್ಥೆ ಅದು, ಆ ಪೌಳಿ ಗೋಡೆಗಳು. ಯೆರೂಸಲೇಮ್ ಪಟ್ಟಣಕ್ಕೆ ಆತನ ಅದನ್ನು ಕಟ್ತಾನೆ. ಅದು ಭಾಳ ಅದ್ಭುತವಾದ ಕಾರ್ಯ. ದಟ್ ಇನ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಫೀಟ್ ನೀವು ಓದೋದಾದರೆ.
ಅಲ್ಲಿಗೆ ಆತನ ಕಾರ್ಯ ಮುಗಿಲಿಲ್ಲ. ಪೌಳಿಗೋಡೆ ಕಟ್ಟದ ಮೇಲೂ ಕೂಡ ಜನರ ಒಂದು ಧಾರ್ಮಿಕ ಜೀವನ, ಆಧ್ಯಾತ್ಮಿಕ ಜೀವನ, ಆತ್ಮೀಯ ಜೀವಿತನ ಇನ್ನೂ ಕ್ರಮಬದ್ಧವಾಗಿ ಬಂದಿರಲಿಲ್ಲ. ಅದಕ್ಕೋಸ್ಕರ ನೆಹೆಮ್ಯ ತಿರುಗಿ ಬರ್ತಾನೆ ಅರಸನಿಂದ ಪರ್ಮಿಷನ್ ತೊಗೊಂಡು. ಎರಡನೇ ಬಾರಿ ಬಂದಾಗ ಈ ಸರಿ ಏನು ಮಾಡ್ತಾ ಇದ್ದಾನೆ ಅಂದರೆ ಜನರ ಜೀವಿತಗಳನ್ನು ಪುನರ್ಸ್ಥಾಪಿಸ್ತಾ ಇದ್ದಾನೆ. ಜನರ ಆತ್ಮೀಯ ಜೀವಿತಗಳನ್ನು, ನಂಬಿಕೆಯ ಜೀವಿತಗಳನ್ನು, ಆಧ್ಯಾತ್ಮಿಕವಾದ ಜೀವಿತಗಳನ್ನು ಆತ ತಿರುಗಿ ಕಟ್ತಾ ಇದ್ದಾನೆ. ಹಾಲೆಲೂಯ. ಆ ಕಟ್ಟುವಂಥ ಒಂದು ಸಂದರ್ಭದಲ್ಲಿ ನೆಹೆಮ್ಯನು ಮೋಶೆಯ ಗ್ರಂಥಗಳನ್ನು ಓದ್ತಾ ಇದ್ದಾರೆ. ಆ ಓದುವಂಥ ಸಮಯದಲ್ಲಿ ಅವರು ಒಂದು ವಾಕ್ಯಕ್ಕೆ ಬರ್ತಾರೆ. ಅದು ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 3-6 ಬರೆಯಲ್ಪಟ್ಟಿದೆ, ನೀವು ತಿರುಗಿಸ್ಬೇಕಾಗಿಲ್ಲ. ಆ ವಾಕ್ಯಕ್ಕೆ ಅವ್ರು ಬರ್ತಾರೆ. ಆ ವಾಕ್ಯಕ್ಕೆ ಬಂದು ಈ ವಿಷಯವನ್ನು ಅವ್ರು ಗಮನಿಸ್ತಾರೆ. ಅದೇನೆಂದರೆ, ಇಸ್ರಾಯೇಲರು ತಮ್ಮ ಅರಣ್ಯದಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾ ಇರಬೇಕಂದ್ರೆ, ಐಗುಪ್ತ ದೇಶದಿಂದ ದೇವರ ಅದ್ಭುತಗಳನ್ನು ಅನುಭವಿಸಿ ಕೆಂಪು ಸಮುದ್ರವನ್ನು ದಾಟಿ ಅರಣ್ಯದಲ್ಲಿ ಬರಬೇಕಂದ್ರೆ, ಇನ್ನೇನು ಅವರು ವಾಗ್ದಾನ ಮಾಡಲ್ಪಟ್ಟಂಥ ಭೂಮಿಗೆ ಹತ್ತಿರವಾಗಿರ್ಬೇಕಂದ್ರೆ ಒಂದು ಘಟನೆ ನಡೀತು. ಅಲ್ಲಿ ಮೋಯಾಬ್ ಅಂತ ಒಂದು ದೇಶ ಇತ್ತು. ಅವ್ರೇನು ಮಾಡ್ತಾರೆ, ಇಸ್ರಾಯೇಲರು ತಮ್ಮ ದೇಶದ ಒಳಗಿಂದ ಹೋಗೋದಕ್ಕೆ ಅನುಮತಿ ಕೊಡಲಿಲ್ಲ. ಅವ್ರಿಗೆ ಊಟ ಕೊಡಲಿಲ್ಲ, ನೀರು ಕೊಡಲಿಲ್ಲ, ಅದು ಬೇರೆ ಪ್ರಶ್ನೆ. ಅವ್ರು ಕೇಳ್ಕೊಳ್ತಾರೆ, ನಿಮ್ಮಿಂದ ನಮಗೆ ಏನೂ ಬೇಡ, ಏನಾದರೂ ತಿಂದರೂ ಕುಡಿದ್ರೂ ಕೂಡ ಅದಕ್ಕೆ ನಾವು ಹಣವನ್ನು ಕೊಡ್ತೀವಿ, ಜಸ್ಟ್ ನಿಮ್ಮಿಂದ ನಿಮ್ಮ ಪಟ್ಟಣದಿಂದ ಹಾದು ಹೋಗೋದಕ್ಕೆ ಅನುಮತಿ ಕೊಟ್ಟರೆ ಸಾಕು ಅಂತ ಕೇಳ್ಕೊಳ್ತಾರೆ ಇಸ್ರಾಯೇಲರು. ಅದಕ್ಕೆ ಅವ್ರೇನು ಮಾಡಿದ್ರು, ಒಪ್ಕೊಳ್ಳಿಲ್ಲ, ಅವಕಾಶ ಕೊಡಲಿಲ್ಲ, ಅನುಮತಿ ಕೊಡಲಿಲ್ಲ. ಅದು ಬಿಟ್ಟು ಇನ್ನೂ ಒಂದು ಅಂತ ಹೆಜ್ಜೆಗೆ ಹೋಗ್ತಾರೆ. ಏನಂದರೆ, ಆ ದಿನದಲ್ಲಿ ಬಿಳಾಮ ಅಂತ ಒಬ್ಬ ಪ್ರವಾದಿ ಇದ್ದ. ಈಸ್ ಎ ಮಿಸ್ಟೀರಿಯಸ್ ಪ್ರಾಫಿಟ್. ಓಕೆ, ಪ್ರವಾದಿ. ಅವ್ರು ಯಾವ ರೀತಿ ಪ್ರವಾದಿ ಅಂತ ಅದೊಂದು ಬೇರೆ ಪ್ರಶ್ನೆ. ಅದು ಹೊಸ ಒಡಂಬಡಿಕೆಯಲ್ಲಿ ಈಸ್ ಆಲ್ವೇಸ್ ಪೊಟ್ಟೆಡ್ ನೆಗೆಟಿವ್ಲಿ. ಆತನಿಗೆ ಹಣದ ಆಸೆ, ದುರಾಸೆ ಭಾಳ ಇತ್ತು. ದೇವರಿಂದ ಏನೋ ಸ್ವರ ಕೇಳ್ತಾ ಇದ್ದ, ಪ್ರವಾದನೆಗಳು ಕೂಡ ಹೇಳ್ದ, ಅದೆಲ್ಲ ದೇವರಿಂದ ಬಂದಂಥ ಮಾತುಗಳೇ. ಬಟ್ ಆತನ ಕ್ಯಾರೆಕ್ಟರ್ ವಾಸ್ ನೆಗೆಟಿವ್. ಓಕೆ, ಆತನನ್ನು ಅವರು ಬರಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಿತ್ತು ಈ ಇಸ್ರಾಯೇಲರನ್ನು ತಮ್ಮ ಸ್ವಂತ ಶಕ್ತಿಯಿಂದ ಅವ್ರು ಸೋಲ್ಸೋಕ್ಕೆ ಆಗೋದಿಲ್ಲ ಎಂಬುದಾಗಿ. ಆಲ್ರೆಡಿ ಇವರೆಲ್ಲ ಕೇಳಿದ್ದಾರೆ, ದೇವರು ಐಗುಪ್ತ ದೇಶದಲ್ಲಿ ಅವ್ರಿಗೆ ಏನೆಲ್ಲ ಅದ್ಭುತಗಳು ಮಾಡಿದಾರೋ ಆ ಸುದ್ದಿಯಲ್ಲಿ ಅವರಿಗೆ ತಲುಪಿದೆ. ಆ ಅರಣ್ಯದಲ್ಲಿ ಬರಬೇಕಂದ್ರೆ ದೇವರು ಏನೆಲ್ಲ ಅವ್ರಿಗೆ ಅದ್ಭುತಗಳನ್ನು ಮಾಡಿದಾರೋ ಅದು ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಯಾವ ರಾಷ್ಟ್ರಗಳೆಲ್ಲ ಅವ್ರು ಎದುರಾಗಿ ನಿಂತು ಅವ್ರು ಯಾವ ರೀತಿ ಸೋಲಿಸಲ್ಪಟ್ಟು ಅಂತ ಕೇಳಿದ್ದಾರೆ. ಕೇಳ್ಪಟ್ಟು ಇವ್ರಿಗೆ ಏನಾಗಿದೆ, ಈಗ ಭಯ ಆಗಿದೆ. ಒಂದು ಕಡೆ ಅವ್ರಿಗೆ ಪರ್ಮಿಷನ್ ಕೊಡೋಕೆ ಒಪ್ಕೊಳ್ತಾ ಇಲ್ಲ, ಇನ್ನೊಂದು ಕಡೆ ಭಯ ಕೂಡ ಆಗ್ತಾ ಇದೆ. ಬಟ್ ಈ ಬಾಲಾಕ್ ಎಂಬ ರಾಜ, ಆ ಮೋಯಾಬ್ ರಾಜ, ಆತನೇನು ಮಾಡ್ತಾ ಇದ್ದಾನೆ, ಬಿಳಾಮ್ ಎಂಬ ಪ್ರವಾದಿನ ಕರೆಸ್ಕೊಂಡು ಮೊದಲು ಅವರನ್ನು ಶಪಿಸ್ರಿ. ಯಾಕಂದರೆ ಆ ದಿನಗಳಲ್ಲಿ ಈ ಮಾಟ ಮಂತ್ರ ಈ ಕಾರ್ಯಗಳು ಭಾಳಷ್ಟು ನಡೀತಾ ಇತ್ತು. ಈ ದಿನಗಳು ಕೂಡ ಇವೆ. ಪಟ್ಟಣದಲ್ಲಿ ಅಷ್ಟು ಹೆಚ್ಚಾಗಿಲ್ಲದೆ ಇರ್ಬೋದು, ಬಟ್ ಹಳ್ಳಿಗಳಿಗೆಲ್ಲ ಹೋದರೆ ಇವೆಲ್ಲ ಈಗಲೂ ಇದೆ. ಈ ಶಪಿಸುವಂಥ ಕಾರ್ಯಗಳು, ಮಾಟ ಮಂತ್ರ ಮಾಡುವಂಥ ಕಾರ್ಯಗಳು ಅವೆಲ್ಲ ಕೂಡ ನಡೀತವೆ. ಸೊ ಅವರು ಪ್ರವಾದಿಯನ್ನು ಕರೆಸಿ ಅವನು ಶಪಿಸು, ಆಮೇಲೆ ನಾನು ಅವ್ರನ್ನ ಹೋಗಿ ನಾನು ಸೋಲಿಸ್ತೇನೆ ಎಂಬ ಒಂದು ಪ್ಲ್ಯಾನನ್ನು ಇವ್ರು ಹಾಕ್ಕೊಳ್ತಾರೆ. ಬಟ್ ದೇವರೇನು ಮಾಡಿದ್ರು, ಆ ಬಿಳಾಮ್ ಎಂಬ ಪ್ರವಾದಿನ, ಇವೆಲ್ಲ ಕೂಡ ಅರಣ್ಯಕಾಂಡ 23, 24, 25 ಕೂಡ ಬರೆಯಲ್ಪಟ್ಟಿದೆ. ಸೊ ಈ ಬಿಳಾಮನು ಅವರ ಮೇಲೆ ಈ ಒಂದು ಶಪಿಸುಕ್ಕೆ ಬಂದಾಗ ದೇವರು ತನ್ನ ಜನರ ಮೇಲೆ ಶಾಪವನ್ನು ಹಾಕೋದಕ್ಕೆ ಆತನ ಅನುಮತಿ ಕೊಡಲಿಲ್ಲ. ಅದರ ಒಂದು ಇನ್ಸ್ಟೆಡ್ ಆಫ್ ದ್ಯಾಟ್ ಏನು ಮಾಡ್ತಾರೆ, ದೇವರು ಆ ಬಿಳಾಮನವನ್ನು ಆಶೀರ್ವಾದ ಮಾಡುವಂತೆ ದೇವರು ಮಾಡ್ತಾರೆ. ಇದರಿಂದ ನಾವು ಕೆಲವೊಂದು ಕಾರ್ಯಗಳನ್ನು ನಾವು ಕಲ್ತ್ಕೊಳ್ಳೋಣ ಇವತ್ತು. ಮೊದಲನೇದು, ನಾವು ಕೂಡ ನಮ್ಮ ರಕ್ಷಣೆಯ ಜೀವಿತ, ನಮ್ಮ ಕ್ರೈಸ್ತವ ಜೀವಿತ, ನಮ್ಮ ಆತ್ಮೀಯ ಜೀವಿತ ಒಂದು ಪ್ರಯಾಣದ ರೀತಿ. ಐಗುಪ್ತ ದೇಶ ಅಂದರೆ ನಮ್ಮ ಪಾಪದ ಲೋಕದ ಜೀವಿತದಿಂದ ಬಿಡಿಸಲ್ಪಟ್ಟು ನಾವೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೇವೆ, ದೇವರ ವಾಗ್ದಾನದ ಭೂಮಿ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಓಕೆ, ದೇವರೆಲ್ಲ ಕೂಡ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಆ ವಾಗ್ದಾನಗಳನ್ನು ನಾವು ಹಿಡ್ಕೊಂಡು ಆ ವಾಗ್ದಾನಗಳ ಕಡೆಗೆ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಸೊ ಈ ವಾಗ್ದಾನದ ಕಡೆಗೆ ನಾವು ಪ್ರಯಾಣ ಮಾಡ್ತಿರ್ಬೇಕಂದ್ರೆ ಕೆಲವು ವಿಷಯಗಳನ್ನು ಈ ಒಂದು ಸನ್ನಿವೇಶದಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ನಾವು ಕೂಡ ಇಸ್ರಾಯೇಲರು ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಅಬ್ಸ್ಟಿಕಲ್ಸ್, ಹಾರ್ಡ್ಶಿಪ್, ಕಷ್ಟಗಳನ್ನು, ತಡೆಗಳನ್ನು ಅನುಭವಿಸಿದ್ರು, ನಮ್ಮ ಒಂದು ವೈಯಕ್ತಿಕ ಆತ್ಮೀಯ ಜೀವನದಲ್ಲೂ ಕೂಡ ಅನೇಕ ತಡೆಗಳನ್ನು, ಅನೇಕ ಕಷ್ಟಗಳನ್ನು, ಅನೇಕ ತಡೆಗಳನ್ನು ನಾವು ಕೂಡ ಅನುಭವಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ನಾವು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೇವೆ, ದೇವರ ನಮಗೆ ಕೊಟ್ಟಿರುವ ವಾಗ್ದಾನಗಳು ನಮ್ಮ ಜೀವನ ನೆರವೇರಿಸುವ ಅನುಭವಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಈ ಪ್ರಯಾಣದಲ್ಲಿ ನಾವು ಕೂಡ ಅನೇಕ ತಡೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಯಾವುದೆಲ್ಲ ಕಷ್ಟಗಳನ್ನು ಇಸ್ರಾಯೇಲರು ಅನುಭವಿಸಿದ್ರು ಅರಣ್ಯ ಭೂಮಿಯಲ್ಲಿ?
ಅವರು ಮೊದಲನೇದು ಅನೇಕ ಅಗತ್ಯಗಳು ಅವ್ರಿಗೆ ಉಂಟಾಯಿತು. ಕೆಲವೊಂದು ಟೈಮಲ್ಲಿ ಊಟ ಕೂಡ ಇರಲಿಲ್ಲ, ಕುಡಿಯೋಕ್ಕೆ ನೀರು ಕೂಡ ಇರಲಿಲ್ಲ. ಅಂಥ ಅಗತ್ಯಗಳು, ಕಠಿಣವಾದ ಅಗತ್ಯಗಳು ಒಳಗೊಂಡಿರುವ ಪರಿಸ್ಥಿತಿಗಳನ್ನು ಅವ್ರು ಎದುರಿಸಬೇಕಾಯಿತು. ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಾರಿ ನಾವು ಕೂಡ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಅಗತ್ಯಗಳಲ್ಲಿ ಹಾದು ಹೋಗ್ತೇವೆ. ಆ ಒಂದು ಕಠಿಣವಾದ ಅಗತ್ಯಗಳು ನಮ್ಮ ಮೇಲೆ ಬಂದಾಗ ನಾವು ಯಾವ ರೀತಿಯಾಗಿ ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದ್ದೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಯಾವ ರೀತಿ ಅದಕ್ಕೆ ಪ್ರತಿಸ್ಪಂದಿಸ್ತೇವೋ ಅದು ನಿರ್ಣಯಗೊಳಿಸುತ್ತೆ ದೇವರ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತೇವ ಇಲ್ವೋ ಎಂಬುದಾಗಿ. ಅದು ಮೊದಲನೇದು. ಎರಡನೇದು, ಅನೇಕ ಶೋಧನೆಗಳನ್ನು ಅನುಭವಿಸಿದ್ರು. ಪಾಪ ಮಾಡಲಿಕ್ಕೆ ಇರುವ ಅನೇಕ ಶೋಧನೆಗಳನ್ನು ಅನುಭವಿಸಿದ್ರು. ನಮ್ಮ ಜೀವನದಲ್ಲೂ ಕೂಡ ಅನೇಕ ಶೋಧನೆಗಳನ್ನ ಎದುರಿಸಬೇಕಾಗುತ್ತೆ. ಪಾಪದ ಶೋಧನೆಗಳು, ಲೋಕದ ಶೋಧನೆಗಳು, ಶರೀರಾಶೆ, ನೇತ್ರಾಶೆ, ದೇಹದಾಶೆ, ಕಣ್ಣಿನಾಶೆ, ಇವೆಲ್ಲ ಕೇಳ್ತೀವಲ್ಲ. ಈ ರೀತಿಯಾದ ನಾನಾ ಶೋಧನೆಗಳು ನಮ್ಮ ಜೀವನದಲ್ಲಿ ಬರ್ತವೆ. ಸೊ ಅಂಥ ಶೋಧನೆಗಳು ನಮ್ಮ ಜೀವಿತಕ್ಕೆ ಬಂದಾಗ ನಾವು ಯಾವ ರೀತಿಯಾಗಿ ಪ್ರತಿಸ್ಪಂದಿಸ್ತಾ ಇದ್ದೇವೋ ಅದು ನಿರ್ಣಯಗೊಳಿಸುತ್ತೆ ನಾವು ದೇವರು ನಮಗೆ ಕೊಟ್ಟಿರೋ ವಾಗ್ದಾನಗಳನ್ನು ನಾವು ನೆರವೇರಿಸ್ತೇವೋ ಇಲ್ವೋ ಎಂಬುದಾಗಿ. ಮೂರನೇದು, ಅನೇಕ ಶತ್ರುಗಳನ್ನು ನಾವು ಎದುರಿಸಬೇಕಾಯಿತು. ಶತ್ರು ಕೂಡ ಅನೇಕ ಸಾರಿ ನಮ್ಮ ಮೇಲೆ ಕಾರ್ಯ ಮಾಡೋಕ್ಕೆ ಬರ್ತಾನೆ. ಅದಕ್ಕೆ ನಾನು ಯಾವ ರೀತಿಯಾಗಿ ಎದುರಿಸ್ತೇವೋ ಅದು ಕೂಡ ಭಾಳ ಇಂಪಾರ್ಟೆಂಟ್. ಕೆಲವೊಮ್ಮೆ ಅವರೇ ಭಾಳ ನಿರಾಶೆಗೊಳಗಾಗ್ಬಿಟ್ರು. ಈ ಪ್ರಾಣ ಭಾಳ ಉದ್ದವಾಗಿದೆ, ಇದು ಭಾಳ ಸಮಯ ಹಿಡಿತಾ ಇದೆ ಎಂಬುದಾಗಿ ಅವ್ರಿಗೆ ಸುಸ್ತಾಗ್ಬಿಡ್ತು, ನಿರಾಶೆಗೊಳಗಾದರು. ಅನೇಕರು ನಮ್ಮ ಆತ್ಮೀಯ ಜೀವನದಲ್ಲಿ ಕೂಡ ದೇವರ ವಾಗ್ದಾನಗಳನ್ನು ಮಾಡಿದ್ದಾರೆ, ನಾವು ಪಡ್ಕೊಂಡಿದ್ದೇವೆ. ಆದರೆ ಯಾಕೆ ಇನ್ನೂ ಇಷ್ಟು ಸಮಯ ಹಿಡಿದಿದೆ, ಎಷ್ಟು ವರ್ಷ ಆಗ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ನಾವು ಕೂಡ ವಿ ಬಿಕಮ್ ವೇರಿ ಆ್ಯಂಡ್ ಡಿಸ್ಕರೇಜ್ಡ್. ನಿರಾಶೆ ಆಗುತ್ತೆ, ನಿರುತ್ಸಾಹ ಆಗುತ್ತೆ, ಬೇಜಾರಾಗುತ್ತೆ. ಬಿಟ್ಬಿಡೋಣ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬಂದುಬಿಡ್ತೇವೆ. ಏನಾಗುತ್ತೋ ಆಗಲಿ ಬಿಡು, ನೋಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಗೆ ನಾವು ಬಂದುಬಿಡ್ತೇವೆ. ಈ ಎಲ್ಲವೂ ಕೂಡ ಇಸ್ರಾಯೇಲರು ತಮ್ಮ ಅರಣ್ಯದ ಪ್ರಾಣದಲ್ಲಿ ಅನುಭವಿಸ್ಬೇಕಾಯಿತು. ಇವೆಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಕೂಡ ಖಂಡಿತವಾಗಿ ಅನುಭವಿಸ್ತೇವೆ. ಆದರೆ ನಾವು ಅಂಥ ಪರಿಸ್ಥಿತಿಗಳನ್ನು ಯಾವ ರೀತಿಯಾಗಿ ನಾವು ಎದುರಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಕೂಡ ದೇವರ ವಾಗ್ದಾನಗಳಿವೆ. ಆಮೆನ್, ಹಲ್ಲೆಲೂಯಾ. ಸಭೆಯಾಗಿ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ, ನಾವು ಜೀವನ ಕಾಣುವಂಥ ಸಭೆ ಆಗಬೇಕು. ಹಲ್ಲೆಲೂಯಾ. ಉತ್ತರ ಬೆಂಗಳೂರು, ಯಲಹಂಕ, ಪಟ್ಟಣ ಎಲ್ಲ ಪ್ರಾಂತಗಳ ಮೇಲೆ, ಜನರ ಮೇಲೆ ಪರಿಣಾಮ ಬೀಳುವಂಥ ಸಭೆ ಆಗಬೇಕು. ಯೇಸು ಕ್ರಿಸ್ತ ಸುವಾರ್ತೆಯನ್ನು ಹರಡುವಂಥ ಸಭೆ ಆಗಬೇಕು. ನಮ್ಮದೇ ಆದ ಸ್ವಂತ ಕಟ್ಟಡಕ್ಕೋಸ್ಕರ ನಂಬುತ್ತಾ ಇದ್ದೇವೆ. ಅವೆಲ್ಲ ವಾಗ್ದಾನಗಳು. ಈ ವಾಗ್ದಾನ ಹಿಡಿದುಕೊಂಡು ಹೋಗುತ್ತಿರುವ ಪ್ರಾಣದಲ್ಲಿ ಇವೆಲ್ಲವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ತಡೆಗಳು ಅನುಭವಿಸ್ಬೇಕಾಗತ್ತೆ, ಶತ್ರುವನ್ನು ಎದುರಿಸ್ಬೇಕಾಗತ್ತೆ, ಅನೇಕವಾದ ಸಮಯ ಕೂಡ ಹಿಡಿಯುತ್ತೆ. ಇವೆಲ್ಲ ಕೂಡ ನಾವು ಅಂದ್ಕೊಂಡಂಗೆ ನಮ್ಮ ಸಮಯದಲ್ಲಿ ಆಗ್ಬಿಡಲ್ಲ. ನಮಗೆ ಯಾವ ರೀತಿ ಅಂದ್ಕೊಳ್ತೇವೋ ಆ ರೀತಿ ಆಗ್ಬಿಡೋದಿಲ್ಲ. ಬಟ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ನಂಬುತ್ತೇವೋ ಬಿಡ್ತೇವೋ, ನಂಬಿಕೆಯಿಂದ ಎದುರಿಸ್ತೇವೋ ಇಲ್ಲವೋ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಅವು ನಿರ್ಧಾರ ಮಾಡುತ್ತೆ ದೇವರ ವಾಗ್ದಾನಗಳನ್ನು ನಾವು ನಿಜವಾಗಿ ಸ್ವತಂತ್ರಿಸ್ಕೊಳ್ತೇವೋ ಇಲ್ಲವೋ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಅನೇಕ ವಿಶ್ವಾಸಿಗಳು ಒಳ್ಳೊಳ್ಳೆ ವಾಗ್ದಾನಗಳನ್ನು ಪಡ್ಕೊಳ್ತಾರೆ. ಭಾಳ ಉತ್ಸಾಹದಿಂದ ಅವರು ತಮ್ಮ ಆತ್ಮೀಯ ಪ್ರಾರಂಭಿಸ್ತಾರೆ. ಇಸ್ರಾಯೇಲರು ಯಾವ ರೀತಿಯಾಗಿ ಆ ಕೆಂಪು ಸಮುದ್ರವನ್ನು ದಾಟ್ಕೊಂಡು ಹೋಗ್ಬೇಕಂದ್ರೆ, ಆ ಒಣ ನೆಲದ ಮೇಲೆ ದಾಟ್ಕೊಂಡು ಹೋಗ್ಬೇಕಂದ್ರೆ ಏನು ಅಂದ್ಕೊಂಡ್ರು, ಎಲ್ಲರೂ ಹಾಡುಗಳನ್ನ ಆಡ್ಕೊಂಡು ಹೋಗ್ತಾಯಿದ್ರು. ಆ ದಿನ ಇದ್ದಂಥ ಏನು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇತ್ತೋ ಗೊತ್ತಿಲ್ಲ, ಆ ಒಂದು ಚಪ್ಪಳೆ ತಡ್ಕೊಂಡು ಇಲ್ಲ ಟ್ಯಾಮ್ರಿನ್ನ ಬಾರಿಸ್ಕೊಂಡು ಮಿರಿಯಂ ಆರಾಧನೆ ನಡೆಸ್ತಾ ಇಲ್ಲೋ, ಸಂತೋಷವಾಗಿ ಉತ್ಸಾಹದಿಂದ ನಾಟ್ಯವಾಡುತ್ತಾ ಅವರು ದಾಟ್ಕೊಂಡು ಬಂದರು. ಅವರೇನು ಅಂದ್ಕೊಂಡ್ರು, ಕೆಂಪು ಸಮುದ್ರ ದಾಟ್ತಿದ್ದಂಗೆ ನೆಕ್ಸ್ಟ್ ಹೆಜ್ಜೆನೇ ಹಾಲು ಜೇನೋ ಪ್ರದೇಶಕ್ಕೆ ಕಾಟ್ಬಿಟ್ರೇನು ಅಂದ್ಕೊಂಡ್ರು. ಬಟ್ ಅಷ್ಟು ಈಸಿ ಆಗಲಿಲ್ಲ. ಅದು 40 ವರ್ಷ ಹಿಡಿತು. ಅದಕ್ಕೆ ಕಾರಣ ಅವರೇನೆ ಅಷ್ಟು ಸಮಯ ಹಿಡಿಯೋದಕ್ಕೆ. ಬಟ್ ಅನೇಕ ಸಲ ನಾವು ಕೂಡ ಅಂದ್ಕೊಳ್ತೇವೆ ದೇವರ ವಾಗ್ದಾನಗಳು, ದೇವರ ಕಾರ್ಯದಲ್ಲಿ ಹಿಂಗೆ ಆಗ್ಬಿಡ್ತೇವೆ ಅಂದ್ಕೊಳ್ತೇವೆ. ಆದರೆ ಆ ರೀತಿ ಆಗೋದಿಲ್ಲ. ಅದಕ್ಕೆ ತಾಳ್ಮೆ ಬೇಕು, ಅದು ನಂಬಿಕೆಯಲ್ಲಿ ಬೆಳೆಯಬೇಕು, ಪರಿಪಕ್ವತೆಗೆ ಬೆಳೆಯಬೇಕು. ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ದೇವರು ಮಾಡುವಾತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಮೊದಲನೇದು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆಬ್ಸ್ಟಿಕಲ್ಸ್. ತಡೆಗಳನ್ನು ನಾವು ಎದುರು ನೋಡಬೇಕಾಗತ್ತೆ, ಬರ್ತವೆ. ಅವು ಇಟ್ಸ್ ಮ್ಯಾಂಡೇಟ್ರಿ, ಖಂಡಿತವಾಗಿ ಬರ್ತವೆ. ಅದಕ್ಕೂ ಕೂಡ ಬೇರೆ ಉದ್ದೇಶಗಳು ಇರ್ತವೆ. ಎರಡನೇದು ಎಕ್ಸ್ಪೆಕ್ಟ್ ರೆಸಿಸ್ಟೆನ್ಸ್ ಫ್ರಮ್ ದ ಎನಿಮಿ. ಇಸ್ರಾಯೇಲರು ವಾಗ್ದಾನ ಮಾಡಲ್ಪಟ್ಟಂಥ ಭೂಮಿಗೆ ಹೋಗ್ಬೇಕಂದ್ರೆ ಇಲ್ಲಿ ಬಾಲಾಕ್ ರಾಜನು ಬಿಳಾಮನನ್ನು ಯಾವ ರೀತಿಯಾಗಿ ಕರ್ಕೊಂಬಂದು ಶಪಿಸೋದಕ್ಕೋಸ್ಕರ ಈ ದಿನ ಕೂಡ ಸೈತಾನನು ನಮ್ಮ ವಿರುದ್ಧವಾಗಿ ಬರುವಾತನಾಗಿದ್ದಾನೆ. ಇವರು ಇಸ್ರಾಯೇಲ್ ಏನು ಮಾಡ್ತಾ ಇದ್ದಾರೆ, ದೇರ್ ಅಡ್ವಾನ್ಸಿಂಗ್, ದೇರ್ ಪ್ರೋಗ್ರೆಸಿಂಗ್ ಟುವರ್ಡ್ಸ್ ದ ಪ್ರಾಮಿಸ್ ಲ್ಯಾಂಡ್. ಇಸ್ರಾಯೇಲರು ತಮ್ಮ ವಾಗ್ದಾನಗಳ ಕಡೆಗೆ, ಆಶೀರ್ವಾದಗಳ ಕಡೆಗೆ ಅವರು ಮುನ್ನುಗ್ತಾ ಇದ್ದಾರೆ, ಸುಮಾರು ಪ್ರಯಾಣ ಮಾಡಿದ್ದಾರೆ. ಅಂಥ ಸಮಯದಲ್ಲಿ
ಅವ್ರನ್ನ ತಡೆದಕ್ಕೋಸ್ಕರ ಶತ್ರು ಬರ್ತಾ ಇದ್ದಾನೆ. ಈ ದಿನಲ್ಲೂ ಕೂಡ ನಾವು ನಮ್ಮ ಜೀವನದಲ್ಲಿ ಬೆಳೆಯೋದನ್ನು ಸೈತಾನ ಕುಳಿತುಕೊಂಡು ಆರಾಮಾಗಿ ಕುಳಿತುಕೊಳ್ಳಲ್ಲ. ನಮ್ಮ ಆತ್ಮೀಯ ಜೀವನದಲ್ಲಿ ಬೆಳೀತಿರತಕ್ಕಂಥ ಜನರನ್ನು ನೋಡಿ ಆತನ ಸಂತೋಷ ಪಡುವ ವ್ಯಕ್ತಿ ಅಲ್ಲ. ಹೇಗಾದರೂ ಮಾಡಿ ಅವ್ರನ್ನ ತಡಿಬೇಕು ಅಂತ ಬರ್ತಾನೆ. ಯಾರೆಲ್ಲ ತಮ್ಮ ಕುಟುಂಬದ ಸಂಬಂಧಗಳ ಜೀವಿತದಲ್ಲಿ ಮುಂದೆ ಹೋಗ್ತಾ ಇದ್ದೀರೋ ಅದನ್ನ ನೋಡ್ಕೊಂಡು ಸಂತೋಷ ಕುಳಿತುಕೊಳ್ಳಲ್ಲ ಅವನು. ಅದನ್ನ ಹೇಗಾದ್ರು ತಡಿಬೇಕಂತ ಆತನು ಮುಂದೆ ಬರ್ತಾನೆ. ಯಾರೆಲ್ಲ ತಮ್ಮ ತಮ್ಮ ಆತ್ಮೀಯ ಜೀವನದಲ್ಲಿ ಮುಂದೆ ಬೆಳೆಯುತ್ತಾ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ವಾಕ್ಯದಲ್ಲಿ, ಸೇವೆಯಲ್ಲಿ ಬೆಳೆಯುತ್ತಾ ಬೆಳೆಯುತ್ತಿದ್ದಾರೋ ಅಂಥವ್ರು ನೋಡಿ ಆತನು ಸಂತೋಷವಾಗಿ ಸುಮ್ಮನೆ ಕುಳಿತುಕೊಳ್ಳಲ್ಲ. ಹೇಗಾದರೂ ಮಾಡಿ ಅವನು ತಡಿಬೇಕಂತ ಆತನು ಮುಂದೆ ಬರುವಂಥ ದೇವರಾಗಿದ್ದಾನೆ. ನಿಮ್ಮ ಒಂದು ವ್ಯಾಪಾರದಲ್ಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ಹಣದ ವಿಷಯಗಳಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಾರೆಲ್ಲ ಚೆನ್ನಾಗಿ ಮುಂದೆ ಮುನ್ನುಗ್ತಾ ಹೋಗ್ತಾ ಇದ್ದೀರೋ ನಿಮ್ಮ ಪ್ರಗತಿಯನ್ನು ಕಂಡು ಆತ ಸಂತೋಷವಾಗಿ ಸುಮ್ಮನೆ ಕುಳಿತುಕೊಳ್ಳುವಂಥ ಆತ ವ್ಯಕ್ತಿಯಲ್ಲ. ನಿಮ್ಮ ವಿರುದ್ಧವಾಗಿ ಹೇಗಾದರೂ ಮಾಡಿ ತಡಿಬೇಕಂತ ಆತನು ಬರುವಂಥ ವ್ಯಕ್ತಿ ಆತನ ಸೈತಾನನಾಗಿದ್ದಾನೆ. ಸೈತಾನನ ಬೇರೆ ಬೇರೆ ಜನರನ್ನು ಬೇರೆ ಬೇರೆ ರೀತಿ ಆತನ ಉಪಯೋಗಿಸ್ಕೊಳ್ತಾನೆ. ಇಲ್ಲಿ ಮೋಯಾಬ್ ಅರಸ ಬಾಲಾಕ್ ಯಾವ ರೀತಿಯಾಗಿ ಬಿಲಾಮನನ್ನು ಉಪಯೋಗಿಸ್ಕೊಂಡು ಸೈತಾನನು ಕೂಡ ನಮ್ಮನ್ನು ತಡೆದಕ್ಕೋಸ್ಕರ ನಮ್ಮ ಪ್ರಗತಿಯನ್ನು, ನಮ್ಮ ಬೆಳವಣಿಗೆಯನ್ನು, ನಮ್ಮ ಪ್ರಯಾಣವನ್ನು, ನಮ್ಮ ಆಶೀರ್ವಾದವನ್ನು ತಡೆದಕ್ಕೋಸ್ಕರ ಆತನು ಬೇರೆ ಬೇರೆ ಜನರನ್ನು ಉಪಯೋಗಿಸ್ಕೊಳ್ತಾನೆ. ಕೆಲವೊಮ್ಮೆ ನಮ್ಮ ಸ್ವಂತ ಕುಟುಂಬದವರನ್ನು ಉಪಯೋಗಿಸ್ಕೊಳ್ತಾನೆ. ಯೋಸೇಫನ್ನ ಗುಂಡಿ ಒಳಗೆ ಹಾಕಿದ್ದು ಯಾರೋ ಹೊರಗಿರೋ ಜನರಲ್ಲ, ತನ್ನ ಸ್ವಂತ ಸಹೋದರರೇ ತನ್ನ ಗುಂಡಿಗೆ ಹಾಕೋರು. ಕೆಲವರು ಸ್ವಂತ ಕುಟುಂಬದವರನ್ನೇ, ಸಂಬಂಧಿಕರನ್ನೇ ದೇವರಲ್ಲ ಸೈತಾನನು ನಮ್ಮನ್ನು ತಡೆದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾನೆ. ಕೆಲವೊಮ್ಮೆ ನಮ್ಮ ಸ್ವಂತ ಸ್ಥಳದಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಸಹ ಉದ್ಯೋಗಿಗಳನ್ನು ಉಪಯೋಗಿಸ್ಕೊಳ್ತಾನೆ, ಪಾರ್ಟ್ನರ್ಸ್ನ ಉಪಯೋಗಿಸ್ಕೊಳ್ತಾನೆ ನಮ್ಮನ್ನು ತಡೆದಕ್ಕೋಸ್ಕರ. ದಾನಿಯೇಲನ ಆ ಸಿಂಹದ ಬೋನಲ್ಲಿ ಹಾಕಿದ್ದು ಯಾರು? ಅದರ ಸ್ವಂತ ಜೊತೆಗೆ ಕೆಲಸ ಮಾಡ್ತಿರ್ತಕ್ಕಂಥವರೇ, ಕೊಲೀಗ್ಸ್, ಪಾರ್ಟ್ನರ್ಸ್. ಏಕೆಂದರೆ ದಾನಿಯೇಲನು ಪ್ರಗತಿ ಹೊಂದುತ್ತಾ ಇರೋ ವಿಷಯ, ಅದು ಸಕ್ಸಸ್ಫುಲ್ ಆಗ್ತಾ ಇರತಕ್ಕಂಥ ವಿಷಯ ಅವ್ರಿಗೇನು ಉಂಟು ಮಾಡ್ತು? ಅಸೂಯೆ ಉಂಟು ಮಾಡ್ತು, ಜಲಸಿ. ಕೆಲವೊಮ್ಮೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರಗಳಲ್ಲಿ ನಿಮ್ಮ ಬೆಳೆಯುವುದನ್ನು ಅನೇಕರಿಗೆ ಅದು ಇಷ್ಟ ಆಗೋದಿಲ್ಲ. ಸೈತಾನನು ಅವರಲ್ಲಿ ಅಸೂಯೆ ಉಂಟು ಮಾಡುವಂತೆ ಮಾಡಿ ನಿಮ್ಮ ವಿರೋಧವಾಗಿ ಹೇಗಾದರೂ ಮಾಡಿ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ನಿಲ್ಲಿಸ್ಬೇಕಂತ ಆತನು ಹೊಂಚಾಗ್ತಾ ಇರ್ತಾನೆ. ಕೊನೆಗೆ ಕೆಲವು ಒಮ್ಮೆ ಸೈತಾನ ಯಾರು ಉಪಯೋಗಿಸ್ಕೊಳ್ತಾನೆ ಗೊತ್ತಾ? ನಮ್ಮ ಸ್ವಂತ ಬೆಸ್ಟ್ ಫ್ರೆಂಡ್ಸ್, ಯಾವ ಒಳ್ಳೆಯ ಸ್ನೇಹಿತನ ಅಂದ್ಕೊಂಡಿರ್ತೀವೋ, ನಂಬಿರ್ತೀವೋ, ಎಲ್ಲರೂ ಯಾರ ಮುಂದೆ ನಾವು ಮುಗ್ಧವಾಗಿ ಹೃದಯ ಬಿಚ್ಚಿ ಎಲ್ಲವನ್ನು ಕೂಡ ಹೇಳ್ಕೊಳ್ತೇವೋ ಅಂಥವನು ಕೂಡ ಸೈತಾನನು ಉಪಯೋಗಿಸ್ಕೊಳ್ತಾನೆ. ಯೇಸುವನ್ನು ಇಟ್ಕೊಟ್ಟಿದ್ದು ಯಾರು? ಸ್ವಂತ ಶಿಷ್ಯನೇ. 3.5 ವರ್ಷ ಆತನ ಜೊತೆಗಿದ್ದು ಎಲ್ಲ ಕಡೆ ಪ್ರಯಾಣ ಮಾಡಿ ಜೊತೆಗೆ ಊಟ ಮಾಡಿ ಜೊತೆಗಿದ್ದವನು, ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. ಸೊ ದೇವರು ಯಾರನ್ನು ಬೇಕಾದ್ರೂ ಸೈತಾನ ಯಾರು ಬೇಕಾದರೂ ಉಪಯೋಗಿಸ್ಕೊಳ್ತಾನೆ, ವಿಶ್ವಾಸಿಗಳನ್ನು ಕೂಡ ಉಪಯೋಗಿಸ್ಕೊಳ್ತಾನೆ. ಯಾಕೆ? ಆತನ ಉದ್ದೇಶ ಏನು? ನಾವು ಮುಂದಕ್ಕೆ ಹೋಗುವಂಥ ವಿಷಯ ಆತನಿಗೆ ಇಷ್ಟ ಇಲ್ಲ. ನಮ್ಮ ಹೇಗಾದರೂ ಮಾಡಿ ತಡಿಬೇಕಂತ ನಮ್ಮ ವಿರೋಧವಾಗಿ ಆತನ ಕಾರ್ಯ ಮಾಡುವ ಆತನಾಗಿದ್ದಾನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಆತ್ಮೀಯ ಜೀವನದಲ್ಲಿ, ನಮ್ಮ ಪ್ರಯಾಣದಲ್ಲಿ ವಾಗ್ದಾನಗಳಿವೆ, ಅದರ ಮುಂದೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ, ದೇವರನ್ನು ದೃಷ್ಟಿಸಿ ನೋಡ್ತಾ ಇದ್ದೇವೆ, ದೇವರ ವಾಗ್ದಾನ ಮುಂದೆ ಇಟ್ಕೊಂಡಿದ್ದೇವೆ, ನಾವು ದಿನದಿಂದ ದಿನಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ. ಈ ಪ್ರಯಾಣದಲ್ಲಿ ನಮಗೆ ಅನೇಕ ಅಡೆತಡೆಗಳು, ಕಷ್ಟಗಳು ಇವೆಲ್ಲ ಬರ್ತವೆ. ಸೈತಾನನು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪ್ರಯಾಣವನ್ನು ತಡೆದಕ್ಕೋಸ್ಕರ, ನಮ್ಮ ನಿರುತ್ಸಾಹಪಡಿಸೋಕ್ಕೋಸ್ಕರ, ನಿರಾಶಪಡಿಸೋಕ್ಕೋಸ್ಕರ, ಭಯ ಉಂಟು ಮಾಡೋದಕ್ಕೋಸ್ಕರ, ಸೋಲಿಸೋದಕ್ಕೋಸ್ಕರ ಅನೇಕ ರೀತಿಯಲ್ಲಿ ಅನೇಕ ಜನರ ಮುಖಾಂತರ ಆತನ ಕಾರ್ಯ ಮಾಡೋಕ್ಕೆ ಬರ್ತಾನೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು. ಆದರೆ ಇವುಗಳಿಗೆ ನಾವು ಸೋಲ್ಬಾರ್ದು, ಇವುಗಳಿಗೆ ನಾವು ಭಯಪಡಬಾರ್ದು. ನಾವು ಪ್ರತಿ ಅನುಭವಕ್ಕೂ ಎದುರಿಸೋದಕ್ಕೆ ನಾವು ಧೈರ್ಯವಾಗಿರಬೇಕು, ನಂಬಿಕೆಯಲ್ಲಿರಬೇಕು, ಸೋತು ಹೋಗಬಾರ್ದು. ಆಮೇಲೆ ಹಲ್ಲೆಲೂಯ. ಆದರೆ ನಮ್ಮ ದೇವರು ಈ ಎಲ್ಲ ಒಂದು ಶಾಪಗಳನ್ನು, ಸೈತಾನ ಏನೆಲ್ಲ ನಮ್ಮ ವಿರುದ್ಧವಾಗಿ ಬರ್ತಾನೋ ಆ ಎಲ್ಲ ಕಾರ್ಯಗಳನ್ನು ನಮ್ಮ ಆಶೀರ್ವಾದಕ್ಕಾಗಿಯೇ, ನಮ್ಮ ಒಳ್ಳೆಯದಕ್ಕಾಗಿಯೇ, ನಮ್ಮ ಹಿತಕ್ಕಾಗಿಯೇ ಆತನು ತಿರುಗಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮೆಲ್ಲರೂ ಕೂಡ ಯೋಸೇಫನ ಕಥೆ ಚೆನ್ನಾಗಿ ಗೊತ್ತು. ಒಂದು 3 ಉದಾಹರಣೆಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೇನೆ ಇರುವಂಥ ಸಮಯದಲ್ಲಿ. ಯೋಸೇಫನ ಜೀವನದಲ್ಲಿ ಏನೆಲ್ಲ ಅನುಭವಗಳಾಯ್ತು ನಿಮಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಎಲ್ಲರೂ ಓದಿದ್ದೀರಾ ಯೋಸೇಫನ ಕಥೆ? ಎಲ್ಲರೂ ಕೂಡ ಗೊತ್ತು. ಆತನ ತನ್ನ ಸ್ವಂತ ಸಹೋದರ ಏನು ಮಾಡಿದ್ರು? ಗುಂಡಿಯಲ್ಲಿ ಹಾಕಿದ್ರು. ಯಾಕೆ?
ಸೈತಾನನಿಗೆ ಗೊತ್ತಿತ್ತು ಯೋಸೇಫನ ಮೇಲೆ ದೇವರು ಒಂದು ವಿಶೇಷವಾದ ಯೋಜನೆ ಇಟ್ಟಿದ್ದಾನೆಂಬುದಾಗಿ. ಆದರೆ ಗೊತ್ತು ದೇವರು ಯೋಸೇಫನನ್ನು ಒಂದು ಮಹತ್ಕರವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ ಎಂಬುದಾಗಿ. ದೇವರು ಯೋಸೇಫನನ್ನು ಒಂದು ಉನ್ನತವಾದ ಯೋಜನೆಗೋಸ್ಕರ, ಒಂದು ಉನ್ನತವಾದ ಉದ್ದೇಶಕ್ಕೋಸ್ಕರ ಆತನನ್ನು ಸಿದ್ಧ ಮಾಡ್ತಾ ಇದ್ದ. ದೇವರಿಗೆ ಗೊತ್ತು ಬರುವಂಥ ಕಾಲದಲ್ಲಿ ಇಡೀ ಭೂಮಿಯ ಮೇಲೆ ಒಂದು ಬರಗಾಲ ಬರ್ತಾ ಇದೆ ಎಂಬುದಾಗಿ. ಆ ಬರಗಾಲದಲ್ಲಿ ಯೋಸೇಫನ ಕುಟುಂಬವನ್ನು ಕಾಪಾಡಬೇಕೆಂಬುದಾಗಿ. ಏಕೆಂದರೆ ದೇವರು ಯೋಸೇಫನ ಕುಟುಂಬದ ಮುಖಾಂತರ ಯೇಸು ಸ್ವಾಮಿ ಹುಟ್ಟಿ ಈ ಲೋಕಕ್ಕೆ ರಕ್ಷಣೆ ತರಬೇಕೆಂಬ ಯೋಜನೆ ದೇವರಿಗಿದ್ದ ಕಾರಣ ಯೋಸೇಫನನ್ನು ದೇವರು ಸಿದ್ಧ ಮಾಡ್ತಾ ಇದ್ರು. ಆ ಒಂದು ಯೋಜನೆಯನ್ನು ತಡೆ ಮಾಡಬೇಕೆಂಬುದಾಗಿ ಸೈತಾನ ತನ್ನ ಸ್ವಂತ ಸಹೋದರರ ಮುಖಾಂತರನೇ ಆತನ ಗುಂಡಿಗೆ ಹಾಕುವಂತೆ ಮಾಡಿದ್ರು. ಆದರೆ ದೇವ್ರು ಏನು ಮಾಡಿದ್ರು? ಆ ಅನುಭವವನ್ನು, ಯೋಸೇಫನ ಹಾದು ಹೋದಂಥ ಏಕಾಂಗತನ ಅನುಭವವನ್ನು ಮಾತುಗಳಲ್ಲಿ ವಿವರಿಸಕ್ಕೆ ಆಗೋದಿಲ್ಲ. ತಪ್ಪಾದ ಆರೋಪಗಳು ಆತನ ಮೇಲೆ ಬಂತು. ಆ ಸೆರೆಮನೆಗೆ ಹಾಕಲ್ಪಟ್ಟ, ನಿರಾಕರಿಸಲ್ಪಟ್ಟ, ಸೋಲುಗಳನ್ನು ಅನುಭವಿಸ್ದ, ನಾಚಿಕೆ ಅವಮಾನಗಳನ್ನು ಅನುಭವಿಸ್ದ. ಇವೆಲ್ಲವನ್ನು ಕೂಡ ದೇವರು ತನ್ನ ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕಠಿಣವಾದ ಅನುಭವಗಳನ್ನು ಹಾದು ಹೋಗ್ಬೇಕಂದ್ರೆ ನಮ್ಗೆ ಅರ್ಥ ಆಗೋಲ್ಲ. ಯಾಕೆ ಇವೆಲ್ಲ ನಡೀತಾ ಇವೆ, ಯಾಕೆ ನನಗೆ ಇದೆಲ್ಲ ನಡೀತಾ ಇದೆ, ಹೇಗೆ ಇದನ್ನು ಎದುರಿಸಲಿ? ಭಾಳ ನೋವಾಗುತ್ತೆ, ಭಾಳ ಸಂಕಟ ಉಂಟಾಗುತ್ತೆ. ಆದರೆ ದೇವರು ಅಂತ ಎಲ್ಲ ಕಾರ್ಯಗಳನ್ನು ನಮ್ಮ ಒಳ್ಳೆಯದಕ್ಕಾಗಿ ತಿರುಗಿಸುವಂಥ ದೇವರು. ಆಮೇನ್, ಹಾಲೆಲೂಯಾ. ಅದಕ್ಕೆ ಆದಿಕಾಂಡ 50:20 ತನ್ನ ಸ್ವಂತ ಅನುಭವದಿಂದ ಯೋಸೇಫನು ಈ ಒಂದು ಮಹತ್ಕರವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಅದೇನೆಂದರೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದಿರಿ, ಆದರೆ ದೇವರು ನನ್ನನ್ನು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಆದುದರಿಂದ ಇಂದು ನೀವು ಕಾಣುವಂತೆ ಅನೇಕ ಜನರ ಪ್ರಾಣವು ಸಂರಕ್ಷಿಸಲ್ಪಟ್ಟಿತು ಎಂದನು. ಹಾಲೆಲೂಯಾ. ಯೋಸೇಫನಿಗೆ ಅರ್ಥ ಆಯಿತು, ತನ್ನ ಜೀವನದಲ್ಲಿ ಏನೆಲ್ಲ ಅನುಭವಗಳಿಂದ ಹಾದು ಬಂದೋ ಅದೆಲ್ಲವನ್ನು ಕೂಡ ಅದರಲ್ಲೇ ಎಲ್ಲ ಅನುಭವಗಳಲ್ಲೂ ಕೂಡ ದೇವರು ತನ್ನ ಒಳ್ಳೆಯದಕ್ಕಾಗಿ ಆ ಕಾರ್ಯಗಳನ್ನು ಆಗುವಂತೆ ಮಾಡಿದ. ಆಮೇಲೆ ಆ ಅನುಭವಗಳು ಒಳ್ಳೆಯದಂತ ಹೇಳ್ತಾ ಇಲ್ಲ, ಆ ಅನುಭವಗಳು ಒಳ್ಳೆಯದಕ್ಕಾಗಿ ಆಗುವಂತೆ ದೇವ್ರು ಮಾಡಿದ್ರು. ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದು ನಡೀತೆ ಅಂತ ಎಂದು ಹೇಳ್ತಾ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇಲ್ಲ ನಮ್ಮ ಜೀವನದಲ್ಲಿ ಎಲ್ಲ ಕೆಟ್ಟ ಅನುಭವಗಳಾಗ್ಬೋದು, ಕಷ್ಟಗಳು ಸಂಕಷ್ಟ ಉಂಟಾಗ್ಬೋದು, ಅದು ಒಳ್ಳೇದಂತ ಹೇಳ್ತಾ ಇಲ್ಲ. ಬಟ್ ಅಂಥ ಒಂದು ಸಂಗತಿಗಳನ್ನು, ಅಂಥ ಒಂದು ಪರಿಸ್ಥಿತಿಗಳನ್ನು, ಅಂಥ ಒಂದು ಅನುಭವಗಳನ್ನು ದೇವರು ನಮ್ಮ ಒಳ್ಳೆಯದಕ್ಕಾಗಿಯೇ ತಿರುಗಿಸಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಒಬ್ಬರು ಆಥರ್ ಇದ್ದಾರೆ, ಅವ್ರ ಹೆಸರು ಮಾರ್ಗ್ರೆಟ್ ಫಿಶ್ಬ್ಯಾಕ್ ಪವರ್ಸ್ ಅಂತ. ಅವರೊಂದು ಪೊಯಮ್ನ ಬರೆದಿದ್ರು. ಅದೇನೆಂದರೆ ಫುಟ್ ಪ್ರಿಂಟ್ಸ್ ಇನ್ ದ ಸ್ಯಾಂಡ್ ಅಂತ. ಅದೇ ಜನ ಓದಿದಿರೋ ಗೊತ್ತಿಲ್ಲ, ಭಾಳ ಫೇಮಸ್. ತುಂಬ ಫೋಟೋಗ್ರಾಫ್ಸ್ ಎಲ್ಲ ಬಂದಿದೆ, ಪೋಸ್ಟ್ಗಳೆಲ್ಲ ಹಾಕಿರ್ತಾರೆ, ಬಹುಶಃ ಕೆಲವು ನೋಡಿರ್ಬೋದು. ಒಂದು ಬೀಚ್ ಇರುತ್ತೆ, ಬೀಚಲ್ಲಿ ಕೆಲವು ಹೆಜ್ಜೆ ಗುರುತುಗಳಿರುತ್ತೆ, ನೋಡಿರ್ತಾರೆ ಅನೇಕರು. ಓಕೆ, ಅವರು ಒಂದು ಪದ್ಯವನ್ನು ಬರೆದ್ರು. ಆ ಪದ್ಯ ಬಂದ್ಬಿಟ್ಟು ಈ ಒಂದು ಹೆಂಗಸು ಕಂಡಂಥ ಕನಸಿನ ಆಧಾರದ ಮೇಲೆ ಈ ಒಂದು ಪದ್ಯವನ್ನು ಆಕೆ ಬರೆದಿದ್ಲು. ಒಂದಿನ ಈಕೆ ಒಂದು ಕನಸನ್ನು ಕಾಣ್ತಾಳೆ. ಮಾರ್ಗ್ರೆಟ್ ಅನ್ನೋ ಹೆಂಗಸು, ವಿಶ್ವಾಸಿ, ಆಕೆ ಒಂದು ದಿನ ರಾತ್ರಿ ಒಂದು ಕನಸನ್ನು ಕಾಳ್ತಾರೆ. ಆ ಕನಸಿನಲ್ಲಿ ಆಕೆ ದೇವರೊಟ್ಟಿಗೆ ಸಂಭಾಷಣೆ ಇಟ್ಕೊಂಡಿದ್ದಾಳೆ, ಮಾತಾಡ್ತಾ ಇದ್ದಾಳೆ. ದೇವರು ಮತ್ತು ಆಕೆ ಒಂದು ಸಮುದ್ರ ತೀರದಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ನಡ್ಕೊಂಡು ಹೋಗ್ಬೇಕಂದ್ರೆ ಆಕಾಶದಲ್ಲಿ ಒಂದು ಆಕೆ ಜೀವಿತದಲ್ಲಿ ಹಾದು ಬಂದಂಥ ಎಲ್ಲ ಅನುಭವಗಳ ಒಂದು ಸೀನ್ಸ್ ದೇವರು ಕಾಣುವಂತೆ ಮಾಡ್ತಾ ಇದ್ದಾರೆ. ಓಕೆ, ಪ್ರತಿಯೊಂದು ಸೀನ್ ಆದಮೇಲೆ ಇಬ್ಬರ ಹೆಜ್ಜೆ ಗುರುತುಗಳು ಆ ಒಂದು ಮಣ್ಣಿನ ಮೇಲೆ ಕಾಣಿಸ್ತಾ ಇತ್ತು. ಅರ್ಥ ಆಯ್ತಾ? ನದಿ ತೀರದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಬಂದು ಆಕೆಗೆ ತನ್ನ ಪೂರ್ತಿ ಜೀವನದಲ್ಲಿ ಹಾದು ಬಂದಂಥ ಎಲ್ಲ ಅನುಭವಗಳನ್ನು ಒಂದು ಪಿಕ್ಚರ್ ರೂಪದಲ್ಲಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ಸೀನ್ ಆದಮೇಲೂ ಕೂಡ ಆ ಮಣ್ಣಿನ ಮೇಲೆ ಇಬ್ಬರ ಹೆಜ್ಜೆ ಗುರುತುಗಳು ಕಾಣಿಸ್ತಾ ಇದೆ. ಸೊ ಕೊನೆಯ ಸೀನ್ ಬಂದಾಗ ಆಕೆ ಕೊನೆ ಸೀನ್ ಬಂದಾಗ ಒಂದು ವಿಷಯವನ್ನು ಆ ಕಡೆ ಗಮನಿಸ್ತಾಳೆ. ಅದೇನೆಂದರೆ, ಕೆಲವೊಂದು ಸ್ಪಾಟ್ಸಲ್ಲಿ ಒಬ್ಬರ ಹೆಜ್ಜೆ ಗುರುತು ಮಾತ್ರ ಇರ್ತಾ ಇತ್ತು, ಇನ್ನೊಬ್ಬರ ಹೆಜ್ಜೆ ಗುರುತು ಇರಲಿಲ್ಲ. ಅದು ಯಾವ ಸೀನ್ ಆದಮೇಲೆ ಒಬ್ಬರ ಹೆಜ್ಜೆ ಗುರುತು ಬಂತು ಗುರುತಿಸಂದರೆ, ಆಕೆ ಜೀವನದಲ್ಲಿ ಯಾವಾಗೆಲ್ಲ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಹಾದು ಬಂದಲೋ ಅಂಥ ಒಂದು ಪರಿಸ್ಥಿತಿಗಳಲ್ಲಿ ಒಬ್ಬರ ಹೆಜ್ಜೆ ಗುರುತು ಮಾತ್ರ ಕಾಣಿಸ್ತಾ ಇತ್ತು. ಆಕೆಗೆ ಒಂದು ಪ್ರಶ್ನೆ ಬಂತು, ನಾನು ಅಂಥ ಒಂದು ಸಂಕಷ್ಟದ ಅನುಭವಗಳಲ್ಲಿ ಹಾದು ಹೋಗ್ಬೇಕಂದ್ರೆ ಯಾಕೆ ಅಲ್ಲಿ ದೇವರ ಹೆಜ್ಜೆ ಗುರುತುಗಳು ಕಾಣಿಸ್ಲಿಲ್ಲ ಎಂಬುದಾಗಿ. ಸೊ ಆಕೆ ದೇವ್ರನ್ನ ಕೇಳ್ತಾ ಇದ್ದಾಳೆ, ದೇವರೇ ನೀನು ಹೇಳ್ದೆ ಅಲ್ಲ,
ನನ್ನ ಮಗುವಾದಾಗ ನಾನು ಎಂದಿಗೂ ಕೂಡ ಕೈ ಬಿಡಲ್ಲ, ಎಂದಿಗೂ ಕೂಡ ತೊರೆಯಲ್ಲ, ಸದಾ ನಿನ್ನ ಜೊತೆ ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ದಲ್ಲ. ಬಟ್ ನನ್ನ ಜೀವನದಲ್ಲಿ ನಾನು ಹಾದುಕೊಂಡು ಆ ಕಷ್ಟದ ಪರಿಸ್ಥಿತಿಗಳಲ್ಲಿ ಹಾದು ಹೋಗಿ ಬಂದಾಗೆಲ್ಲ ಕೂಡ ಯಾಕೆ ನಿನ್ನ ಒಬ್ಬರ ಹೆಜ್ಜೆ ಗುರುತುಗಳೇ ಕಾಣ್ತಾ ಇದೆ, ಇನ್ನೊಬ್ಬರದ್ದು ಯಾಕೆ ಕಾಣ್ತಾ ಇಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ದೇವರು ಉತ್ತರ ಕೊಡ್ತಾರೆ, ಮಗಳೇ, ನಾನು ನಿನ್ನ ಪ್ರೀತಿಸಿದ್ದೇನೆ, ನಿನ್ನ ಮಗಳು, ನಾನು ಎಂದಿಗೂ ಕೂಡ ನಾನು ಬಿಡುವಂಥ ದೇವರಲ್ಲ. ನೀನು ಯಾವಾಗೆಲ್ಲ ನಿನ್ನ ಸಂಕಷ್ಟದ ಅನುಭವಗಳಲ್ಲಿ ಹಾದು ಬಂದೆಯೋ ಅಂಥ ಅನುಭವಗಳಲ್ಲಿ ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದೆ. ಅದಕ್ಕೋಸ್ಕರ ಅಲ್ಲಿ ಒಬ್ಬರ ಹೆಜ್ಜೆ ಗುರುತುಗಳು ಮಾತ್ರ ಇದೆ, ಇಬ್ಬರದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಅನೇಕ ಸಾರಿ ನಾವು ಕೆಲವೊಮ್ಮೆ ಅನುಭವಗಳಲ್ಲಿ ಹಾದು ಹೋಗ್ಬೇಕಂದ್ರೆ ನಮ್ಮ ಜೊತೆ ದೇವರಿಲ್ಲ, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ, ನಾನು ಒಬ್ಬಂಟಿಗನಾಗಿದ್ದೇನೆ, ನಾನು ಏಕಾಂಗಿ ಆಗಿದ್ದೇನೆ, ನಾನು ಬಲಹೀನನಾಗಿದ್ದೇನೆ ಎಂಬುದಾಗಿ ಅನಿಸ್ಬೋದು. ದೇವರು ನಮ್ಮಿಂದ ದೂರ ಇದ್ದಾರೆ ಅಂತ ಅನುಭವಿಸ್ಬೋದು. ಬಟ್ ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಹೊರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಎರಡನೇ ದಾನಿಯೇಲ್ ಬಗ್ಗೆ ಹೇಳಿದೆ. ದಾನಿಯೇಲನ ಸಿಂಹದ ಬೋನಿಲಿ ಹಾಕುವಂತೆ ಮಾಡಿದ್ದು ಯಾರು? ತನ್ನ ಸ್ವಂತ ಕೊಲೀಗ್ಸ್. ಆತ ಮೇಲೆ ಅಸೂಯೆ ಉಂಟಾಗಿ ದಾನಿಯೇಲನು ತನ್ನ ಜೀವನದಲ್ಲಿ ಪ್ರಗತಿ ಹೊಂದ್ತಾ ಇರೋದನ್ನು ಅವರು ಕಂಡು ಅಸೂಯೆಪಟ್ಟರು. ಸೈತಾನನು ಕೂಡ ಆತನ ಏನು ಕೂಡ ತಡೆಯೋಕ್ಕಾಗಲಿಲ್ಲ. ಒಬ್ಬ ಯವನಸ್ಥ ಹುಡುಗನಾಗಿ ಸೆರೆಯಲ್ಲಿ ಹಾಕಲ್ಪಟ್ಟ, ಬೇರೆ ದೇಶಕ್ಕೆ ಹಾಕಲ್ಪಟ್ಟ. ಆದರೂ ಕೂಡ ದಾನಿಯೇಲನು ದೇವರ ಮೇಲೆ ನಂಬಿಕೆ ಬಿಡಲಿಲ್ಲ. ಆತ ಎಲ್ಲ ಕಳ್ಕೊಂಡ, ಮನೆ ಕಳ್ಕೊಂಡ, ಸ್ವಂತ ಜನರನ್ನ ಕಳ್ಕೊಂಡ, ಆಸ್ತಿ ಪಾಸ್ತಿ ಭವಿಷ್ಯತ್ ಎಲ್ಲ ಕಳ್ಕೊಂಡ. ಆದರೂ ಕೂಡ ಅವೆಲ್ಲ ಬರುವಂತ ಮಾಡಿದ್ರು ಕೂಡ ದಾನಿಯೇಲನು ದೇವರ ಮೇಲೆ ನಂಬಿಕೆ ಬಿಡಲಿಲ್ಲ. ಒಮ್ಮೆ ಅರಸನಾದ ನೆಬೂಕದ್ನೆಚ್ಚರನು ಆತನೇನು ಮಾಡ್ತಾನೆ, ಬಾಬಿಲೋನ್ ದೇಶದ ಎಲ್ಲ ಜ್ಞಾನಿಗಳನ್ನು ಕೊಲ್ಲಬೇಕಂತ ಆತನು ತೀರ್ಮಾನಿಸ್ತಾನೆ. ಅಂಥ ಸಮಯದಲ್ಲೂ ಕೂಡ ದಾನಿಯೇಲನು ದೇವರನ್ನು ಕೈ ಬಿಡಲಿಲ್ಲ. ಕೊನೆಯದಾಗಿ ಕೆಲವರು ಅಸೂಯೆ ಇದೆಲ್ಲ ತಡೆಯೋಕ್ಕಾಗಲಿ ಅಂದ್ಬಿಟ್ಟು ಕೆಲವರು ಏನು ಮಾಡ್ತಾರೆ, ರಾಜನ ಮೇಲೆ ಒಂದು ಲಾ ರೀತಿ ಮಾಡಿ 30 ದಿನಗಳವರೆಗೆ ಯಾವ ದೇವರು ಕೂಡ ಇಡೀ ಸಾಮ್ರಾಜ್ಯದಲ್ಲಿ ಪೂಜೆ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಎಲ್ಲ ಅರಸನ ಮೊಳೆಗೆ ಬರಬೇಕು. ಅವ್ರು ಯಾಕೆ ಮಾಡಿದ್ರು ಗೊತ್ತಾ? ಅದನ್ನು ಅವ್ರಿಗೆ ಗೊತ್ತಿತ್ತು ದಾನಿಯೇಲನ ಪ್ರಾರ್ಥನೆ ಮಾಡೋದು ಬಿಡಲ್ಲ ಎಂಬುದಾಗಿ. ದಾನಿಯೇಲನ ಅದ ಪ್ರಕಾರ ಪ್ರಾರ್ಥನೆ ಮಾಡ್ದ, ಸಿಂಹದ ಬೋನಲ್ಲಿ ಹಾಕಲ್ಪಟ್ಟ. ಆದರೆ ದೇವರು ಏನು ಮಾಡಿದ್ರು? ಅವುಗಳನ್ನು ತನ್ನ ಒಳ್ಳೆಯದಕ್ಕಾಗಿಯೇ ತಿರುಗಿಸಿದ್ರು. ಹಲ್ಲೆಲೂಯ. ತನ್ನ ಹಿತಕ್ಕಾಗಿಯೇ ತಿರುಗಿಸಿದ್ರು, ತನ್ನ ಆಶೀರ್ವಾದಕ್ಕಾಗಿಯೇ ತಿರುಗಿಸಿದ್ರು. ಹೇಗೆ? ಯಾವ ಅರಸನು ಈ 30 ದಿನ ಯಾರು ಕೂಡ ದೇವರನ್ನು ಪೂಜೆ ಮಾಡಬಾರ್ದಂತ ಯಾವ ಅರಸನು ಬರೆದ್ನೋ ಅದೇ ಅರಸನು ಬರಿತಾ ಇದ್ದಾನೆ ಇನ್ನೊಂದು ಲಾ. ಈ ಇಡೀ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೂಡ ದಾನಿಯೇಲನ ದೇವರನ್ನೇ ಆರಾಧಿಸಬೇಕೆಂಬುದಾಗಿ. ಓದಕ್ಕೆ ಸಮಯ ಇಲ್ಲ. ದಾನಿಯೇಲು 6:25-28 ತುಂಬ ಪವರ್ಫುಲ್ ವಾಕ್ಯ ಭಾಗ ಅದು. ಓದಿ ನೋಡಿ. ದೇವರ ಅನುಭವವನ್ನು, ಆ ಸಿಂಹದ ಬೋನಿನ ಅನುಭವವನ್ನು ತನ್ನ ಹಿತಕ್ಕಾಗಿಯೇ, ತನ್ನ ಆಶೀರ್ವಾದಕ್ಕಾಗಿಯೇ, ದೇವರ ಮಹಿಮೆಗಾಗಿಯೇ ದೇವರನ್ನು ತಿರುಗಿಸಿದ್ರು. ಹಲ್ಲೆಲೂಯ. ಯೇಸು ಸ್ವಾಮಿ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಆತನ ಸ್ವಂತ ಶಿಷ್ಯ, ಸ್ವಂತ ಸ್ನೇಹಿತ ಶಿಲುಬೆಗೆ ಹಾಕಿದ್ರು. ಸೈತನ ಅನ್ಕೊಂಡ ಈತನ ಶಿಲುಬೆಗೆ ಆಗ್ತಾ ಇದೆ, ಇನ್ನು ಕತೆ ಮುಗೀತು. ಸೈತನಿಗೆ ಗೊತ್ತಿತ್ತು ಈ ಯೇಸು ಸ್ವಾಮಿಯು ಈ ಲೋಕಕ್ಕೆ ಬಂದಂಥ ಸಾಧಾರಣವಾದ ಮನುಷ್ಯ ಅಲ್ಲ, ಆತ ಇಡೀ ಲೋಕವನ್ನು ರಕ್ಷಿಸೋದಕ್ಕೋಸ್ಕರ ಬಂದಿರತಕ್ಕಂಥ ದೇವರ ಮಗ ಎಂಬುದಾಗಿ ಸೈತನ ಗುರುತಿಸಿದ್ದ. ಆ ಒಂದು ಯೋಜನೆಯನ್ನು ತಡಿಬೇಕು, ಆ ಒಂದು ಉದ್ದೇಶ ನೆರವೇರಬಾರ್ದು ಎಂಬುದಾಗಿ ಆತ ಶಿಲುಬೆಗೆ ಹಾಕಲ್ಪಡುವಂತೆ ಮಾಡಿದ. ಆತನ ಅಂದ್ಕೊಂಡ ಶಿಲುಬೆಗೆ ಹಾಕಿದ್ರೆ ಚಾಪ್ಟರ್ ಕ್ಲೋಸ್ ಅಂತ. ಸೈತನ್ ಅನೇಕ ಸಾರಿ ಕೆಲವು ಪರಿಸ್ಥಿತಿಯಲ್ಲಿ ನಮ್ಮನ್ನು ಹಾಕಿ ಇನ್ನಷ್ಟೇ ಅವ್ರ ಚಾಪ್ಟರ್ ಕ್ಲೋಸ್ ಅಂತ ನಾನು ಅಂದ್ಕೊಂಡಿರ್ಬೋದು. ಬಟ್ ಅದೇ ಒಂದು ಪರಿಸ್ಥಿತಿಯಲ್ಲಿ ದೇವರು ನ್ಯೂ ಚಾಪ್ಟರ್ನ ಬರೆದ್ರು. ಹಲ್ಲೆಲೂಯ. ಯಾವ ಚಾಪ್ಟರ್ ಮುಗೀತಂತ ಸೈತಮ್ಮಲ್ಲಿ ಆಗ್ತಾನೋ ಆ ಒಂದು ಪರಿಸ್ಥಿತಿಯಲ್ಲಿ ದೇವರು ಹೊಸ ಚಾಪ್ಟರ್ನ ಬರೆಯೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಹಲ್ಲೆಲೂಯ. ಇಂಥ ಕಾರ್ಯಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡುವ ಆತನಾಗಿದ್ದಾನೆ. ಅನೇಕ ವಾಕ್ಯಗಳನ್ನು ಹೇಳೋಕ್ಕೆ ನನ್ನ ಸಮಯ ಇಲ್ಲ. ಬಟ್ ಕೊನೆಯದಾಗಿ ರೋಮ 8:28 ಓದಿ ನಾವು ಮುಗಿಸೋಣ. ಇದು ಪೌಲನ ಒಂದು ಅನುಭವ. ಎಲ್ಲರೂ ಕೂಡ ಭಾಳ ಪರಿಚಯವಾಗಿರತಕ್ಕಂಥ ವಾಕ್ಯ. ಎಲ್ಲರೂ ಕೂಡ ಇದನ್ನು ಪ್ರಾರ್ಥಿಸ್ತೇವೆ, ಎಲ್ಲರೂ ಕೂಡ ಬಾಯ್ಪಾಠ ಮಾಡ್ಕೊಂಡಿರ್ತೇವೆ. ಆದರೆ ಈ ಒಂದು ಬೆಳಗಿನ ಜಾವದಲ್ಲಿ ಬಹುಶಃ ಅನೇಕರು ಈ ದೇವರ ವಾಕ್ಯನ ಕೇಳಬೇಕಾಗಿದೆ. ಮತ್ತು ಈ ವಾಕ್ಯವನ್ನು ದೇವರು ಅನೇಕರಿಗೆ ನೆನಪಿಸಲು ಆತನು ಬಯಸ್ತಾ ಇದ್ದಾನೆ. ಅದೇನೆಂದರೆ ಪೌಲನು ಹೇಳ್ತಾ ಇದ್ದಾನೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ. ಎಷ್ಟು ಜನ ಇಲ್ಲಿ ದೇವರಿಂದ ಕರೆಯಲ್ಪಟ್ಟಿದ್ದೀರಾ? ಹಲ್ಲೆಲೂಯ. ಆತನು ಪ್ರೀತಿಸುವವರ ಎಷ್ಟು ಜನ ದೇವರಲ್ಲಿ ಪ್ರೀತಿಸ್ತಾ ಇದ್ದೀರಾ? ಆಮೇಲೆ ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು, ಎಲ್ಲರೂ ಹೇಳಿ ಎಲ್ಲ ಕಾರ್ಯಗಳು ಅಂತ, ಎಲ್ಲ ಕಾರ್ಯ ಒಳ್ಳೆಯದಕ್ಕಾಗಿಯೇ ಆಗುವುದೆಂದು
ಅದು ಪೌಲನಿಗೆ ತಿಳಿದಿದೆ. ಪೌಲನ್ ಹೇಳ್ತಾ ಇದ್ದೇನೆ ನಮಗೆ ತಿಳಿದಿದೆ ಅಂತ. ಈ ಮುಂಜಾನೆ ವೇಳೆ ಕ್ವಶನ್ ನಿಮಗೆ ತಿಳಿದಿದೆಯಾ? ಅದು ನೀವು ಹೇಳಕ್ಕೆ ಸಾಧ್ಯನಾ? ನಮಗೂ ತಿಳಿದಿದೆ, ನನಗೆ ತಿಳಿದಿದೆ. ನನ್ನ ಜೀವನದಲ್ಲಿ ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳು ಅದೇನಾಗಿರ್ಬೋದು, ಕಷ್ಟ, ನಷ್ಟ, ನೋವು, ಸಂಕಟ, ರೋಗ, ಶಾಪ, ಸೈತನ ಕಾರ್ಯಗಳು, ಮಾಟ ಮಂತ್ರಗಳು, ಸೋಲುಗಳು, ಅವಮಾನಗಳು, ನೋವು, ಕಣ್ಣೀರು, ವೇದನೆ, ಬಾಧೆ ಏನೇ ಆಗಿರಲಿ, ಅವೆಲ್ಲವನ್ನು ಕೂಡ ದೇವರು ನಮ್ಮ ಹಿತಕ್ಕಾಗಿಯೇ, ಒಳ್ಳೆಯದಕ್ಕಾಗಿಯೇ ತಿರುಗಿಸ್ತೇ ಎಂಬುದಾಗಿ ನನಗೆ ತಿಳಿದಿದೆ ಅಂತ ಹೇಳ್ತೀರಾ ನೀವು? ಪಕ್ಕದಲ್ಲಿ ನೋಡಿ, ನನಗೆ ತಿಳಿದಿದೆ ಅಂತೇಳಿ. ಕಮ್ ವರ್ಷಿಪ್ ಟೀಮ್ ಇಲ್ಲಿ ಕಮ್, ಲೆಟ್ಸ್ ವರ್ಷಿಪ್. ಎಲ್ಲರ ಕಡೆ ಮೇಲೆ ನಿಂತ್ಕೊಳ್ಳೋಣ.